ಓಂ ಶಾಂತಿ. ಇವತ್ತಿನ ಸ್ಥಿತಿ ನೋಡಿದ್ರೆ ಮುಂಚೆಗಿಂತ ನಮ್ಮ ವರ್ಕ್ ಲೋಡ್ ಹೆಚ್ಚಾಗಿದೆ. ಈ ವರ್ಕ್ ಲೋಡ್ಗೆ ತಕ್ಕಂತೆ ನಮ್ಮ ಶರೀರದ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಒತ್ತಡ ಹೆಚ್ಚುತ್ತಾ ಇದೆ. ಜೊತೆಗೆ ಸಮಯನೂ ಕಡಿಮೆ ಇದೆ. ಧನದ ಅಭಾವವನ್ನು ನಾವು ಎದುರಿಸ್ತಾ ಇದ್ದೀವಿ. ಇದೆಲ್ಲ ರೀತಿಯ ಒಂದು ಅಂಶಗಳು ನಮ್ಮ ಜೀವನದ ಮೇಲೆ ದುಷ್ಪರಿಣಾಮವನ್ನು ಬೀಳ್ತಾ ಇದೆ. ಈ ಒಂದು ಪರಿಸ್ಥಿತಿಯನ್ನು ನಾವು ಶಾಂತಿಯಿಂದ, ನೆಮ್ಮದಿಯಿಂದ, ಖುಷಿಯಿಂದ ಹೇಗೆ ಪಾರು ಮಾಡ್ಬೋದು, ಅದಕ್ಕೆ ಕೆಲವೊಂದು ವಿಚಾರಗಳು ನಾವು ನಮ್ಮ ಜೀವನದಲ್ಲಿ ಕಾರ್ಯರೂಪದಲ್ಲಿ ತಂದರೆ ಈ ಪರಿಸ್ಥಿತಿಗಳನ್ನು ನಾವು ಸುಲಭವಾಗಿ ಪಾರು ಮಾಡಿಬಿಟ್ಟು ಒಂದು ಯಶಸ್ವಿ ಜೀವನವನ್ನು ನಡೆಸ್ಬೋದು ಅಂತ ನಾನು ತಮ್ಮೆದುರಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ನೋಡಿ, ಇವತ್ತು ಎಲ್ಲರಿಗೂ ಇರುವ ಒಂದು ಹೆಚ್ಚು ಅಭಾವ ಅಂದರೆ ಸಮಯದ ಅಭಾವ. ಟೈಮ್ ಸಿಗ್ತಾ ಇಲ್ಲ. ವಿಶೇಷವಾಗಿ IT ಫೀಲ್ಡಲ್ಲಿರೋರ್ಗಂತೂ ವರ್ಕ್ ಡಬಲ್ ಆಗಿಬಿಟ್ಟಿದೆ. ಫ್ಯಾಮಿಲಿಗೆ ಟೈಮ್ ಸಿಗ್ತಾ ಇಲ್ಲ, ತನ್ನ ವ್ಯಕ್ತಿಗತ ಜೀವನಕ್ಕೂ ಟೈಮ್ ಸಿಗ್ತಾ ಇಲ್ಲ, ಹೊರಗಡೆ ಏನೇ ಒಂದು ಸೋಷಿಯಲ್ ಸರ್ವಿಸ್ಗೂ ಟೈಮ್ ಸಿಗ್ತಾ ಇಲ್ಲ. ಸೊ ಇಂಥ ಒಂದು ಸಮಯದ ಅಭಾವದಲ್ಲಿ ನಾವು ಹೇಗೆ ಇದನ್ನು ಸಂತುಲನ ಮಾಡ್ಬೋದು ಅನ್ನೋ ಕೆಲವೊಂದು ವಿಚಾರಗಳು ನಾನು ತಮ್ಮೆದುರಲ್ಲಿ ಇಡ್ತಾ ಇದ್ದೀನಿ. ಫಸ್ಟು, ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಾವೇನು ಕಲಿತೀವಿ, ಆಧ್ಯಾತ್ಮಿಕ ಮತ್ತು ಮೌಲ್ಯ ಶಿಕ್ಷಣ, ಇದರ ಒಂದು ಆಧಾರದಲ್ಲಿ ಹೇಳೋದಾದರೆ, ಫಸ್ಟು ನಾವೇನೇ ಕಾರ್ಯ ಮಾಡೋ ಮುಂಚೆ ಅದರದ್ದು ಒಂದು ಪ್ಲಾನಿಂಗ್ ಅನ್ನೋದು ತುಂಬ ಅವಶ್ಯಕ. ಮುಂಜಾವಿನ ಸಮಯದಲ್ಲಿ ತಾವು ಯಾವಾಗ ಹೇಳ್ತೀರಾ, ಒಂದು 15 ನಿಮಿಷ ಶಾಂತವಾಗಿ ಕುತ್ಕೊಂಡು ಇವತ್ತಿನ ಫುಲ್ ಡೇ ಪ್ಲಾನಿಂಗ್ ಮಾಡಿ. ಅದು ದೊಡ್ಡ ಪ್ಲಾನ್ಸ್ ಇರ್ಬೋದು, ಚಿಕ್ಕ ಪ್ಲಾನ್ಸ್ ಇರ್ಬೋದು. ಉದಾಹರಣೆಗೆ, ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಬರೋದು ಇರ್ಬೋದು, ಇಲ್ಲ ಆಫೀಸ್ ಕಾರ್ಯಗಳನ್ನು ಎಕ್ಸಿಕ್ಯೂಟ್ ಮಾಡೋದು ಇರ್ಬೋದು, ಇಲ್ಲ ಫ್ಯಾಮಿಲಿಗೆ ಹೊರಗಡೆ ಪಿಕ್ನಿಕ್ ಕರ್ಕೊಂಡು ಹೋಗೋದು ಇರ್ಬೋದು. ಏನೇ ಆಗಲಿ, ತಾವು ಇವತ್ತಿನ ಫುಲ್ ಡೇ ನಂದು ಏನೇನು ಪ್ಲ್ಯಾನ್ ಇದೆ ಆ ಆ್ಯಕ್ಟಿವಿಟೀಸನ್ನು ತಾವು ಸರಣಿಯಲ್ಲಿ ಸೀಕ್ವೆನ್ಷಿಯಲ್ ಆಗಿ ಅದನ್ನು ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲನೂ ಒಂದೇ ದಿನ ಮಾಡ್ಲಿಕ್ಕೆ ಹೋದರೆ ಸ್ಟ್ರೆಸ್ ಆಗುತ್ತೆ. ಅದರಿಂದ ಇವತ್ತು ನನಗೆ ಇನ್ನು 24 ಗಂಟೆ ಟೈಮ್ ಇದೆ. 24 ಗಂಟೆಯಲ್ಲಿ 8 ಗಂಟೆ ಅಂತೂ ನಾವು ಕಂಪಲ್ಸರಿ ರೆಸ್ಟ್ ತಗೋಬೇಕು. ಇರೋ ಒಂದು 16 ಗಂಟೆಯಲ್ಲಿ ನಾನು ಆಫೀಸ್ ಕೆಲಸ, ಫ್ಯಾಮಿಲಿಗೆ, ನನ್ನ ವ್ಯಕ್ತಿಗತಕ್ಕೆ ಹೇಗೆ ಅದನ್ನು ಹಂಚೋದು ಟೈಮನ್ನು, ಅದರಲ್ಲಿ ತಮಗೆ ಯಾವುದು ಪ್ರಯಾರಿಟಿ ಇದೆ, ಪ್ರಮುಖವಾಗಿದೆ, ಇವತ್ತೇ ಮಾಡಬೇಕಂತ ಒಂದು ಕಾರ್ಯಗಳಿದೆ, ಅದಕ್ಕೆ ತಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಆ ಕಾರ್ಯಗಳನ್ನಷ್ಟೇ ಲಿಸ್ಟ್ ಮಾಡಬೇಕು. ಆ ಕಾರ್ಯಗಳನ್ನು ಲಿಸ್ಟ್ ಮಾಡಿ ಆ ಟೈಮಲ್ಲಿ ಆ ಕಾರ್ಯನ ನಾವು ಫಿಕ್ಸ್ ಮಾಡಬೇಕಾಗತ್ತೆ. ಊಟ ಟೈಮಿಗೆ ಕೆಲಸ ಮಾಡೋದು, ನಿದ್ದೆ ಟೈಮಿಗೆ ನಾವು ಬೇರೆ ಕೆಲಸಗಳನ್ನ ಮಾಡೋದು, ಈ ರೀತಿ ನಮ್ಮ ಲೈಫ್ ಡಿಸಿಪ್ಲಿನ್ಸ್ ಏನಿದೆ, ಜೀವನದ ಒಂದು ಶಿಸ್ತು, ನಿಯಮಗಳು, ನಾವು ಅದನ್ನು ಉಲ್ಲಂಘನೆ ಮಾಡಿದ್ರೆ ಅದು ನಮ್ಮ ಆರೋಗ್ಯ, ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಅದರಿಂದ ನಮ್ಮ ಜೀವನದ ನಿಯಮಗಳೇನಿದೆ, ಉದಾಹರಣೆಗೆ ರಾತ್ರಿ 10 ಗಂಟೆ ಮಲಗೋದು, ಬೆಳಗ್ಗೆ 4 ಗಂಟೆಗೆ ಏಳೋದು, ಕರೆಕ್ಟಾಗಿ 1 to 2 ಊಟ ಮಾಡೋದು, ವಾಕಿಂಗ್ ಮಾಡೋದು, ಎಕ್ಸರ್ಸೈಸ್ ಮಾರ್ನಿಂಗ್ ಆ್ಯಂಡ್ ಆಫ್ಟರ್ನೂನ್, ಈವ್ನಿಂಗ್, ಈ ರೀತಿ ತಮ್ಮ ಒಂದು ವ್ಯಕ್ತಿಗತ ಜೀವನದ ಒಂದು ಉನ್ನತಿಯನ್ನ ಗಮನದಲ್ಲಿಟ್ಕೊಂಡು ತಾವು ತಮ್ಮ ದಿನನಿತ್ಯದ ದಿನಚರಿಯನ್ನ ನಾವು ಪ್ರಾಕ್ಟಿಕಲ್ ಆಗಿ ಪ್ಲಾನ್ ಮಾಡಿದ್ರೆ ಎಷ್ಟೊಂದು ನಾವು ಟೈಮ್ ಉಳಿಸ್ಬೋದು ಮತ್ತು ಅನ್ಕೊಂಡಿದ್ದು ನಾವು ಆಗತ್ತೆ. ಯಾಕಂದ್ರೆ ನಾವು ಎಷ್ಟೊಂದು ಸರಿ ಪ್ಲಾನಿಂಗೇ ಮಾಡಿರಲ್ಲ. ಅವಾಗ ಏನಾಗುತ್ತೆ, ನಮ್ದು ಟೈಮು ನೆಕ್ಸ್ಟ್ ಏನ್ ಮಾಡಬೇಕು ಕೆಲಸ ಅನ್ನೋ ಕನ್ಫ್ಯೂಷನ್ ಅಲ್ಲೇ ನಮ್ಮ ವಿಚಾರಗಳು ವ್ಯರ್ಥ ಆಗ್ಬಿಡುತ್ತೆ, ಸಮಯ ವ್ಯರ್ಥ ಆಗ್ಬಿಡುತ್ತೆ. ಮತ್ತೆ ಒಂದು ಆರ್ಡರ್ ಅಲ್ಲಿ ನಾವು ಮಾಡಲ್ಲ. ಊಟ ಮಾಡೋ ಟೈಮಿಗೆ ಫೋನ್ ಮಾಡ್ಕೊಂಡು ಕುತ್ಕೊಳ್ತೀವಿ, ಲೇಟಾಗಿ ಊಟ ಮಾಡ್ತೀವಿ, ರಾತ್ರಿ 12 ಗಂಟೆವರೆಗೂ ವರ್ಕ್ ಮಾಡ್ತಾ ಇರ್ತೀವಿ, ಆಮೇಲೆ ಬೆಳಗ್ಗೆ 8 ಗಂಟೆವರೆಗೂ ನಮ್ಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ನಮ್ಮ ಜೀವನ ಏರುಪೇರು ಆಗಿರೋ ಕಾರಣ ಇದು ನಮ್ಮ ಶಾರೀರಿಕ ಹಾಗೂ ಮಾನಸಿಕ ಎರಡೂ ಬ್ಯಾಲೆನ್ಸ್ ಅನ್ನ ಔಟ್ ಮಾಡ್ಬಿಟ್ಟು, ಸೊ ಅದರ ದುಷ್ಪರಿಣಾಮ ನಮ್ಮ ಪರಿವಾರದ ಮೇಲೆ ಬಿದ್ದು ಪರಿವಾರದ ಸಂಬಂಧಗಳಲ್ಲಿ ಮನಸ್ತಾಪಗಳು ಬೆಳೀತಾ ಇದೆ. ಸೊ ಅದರಿಂದ ಇದೆಲ್ಲ ಸಮಸ್ಯೆ ಏನಿದೆ, ಸಮಯದ ಅಭಾವದಿಂದ ನಾವು ಎದುರಿಸ್ತಾ ಇರೋದು. ಅದಕ್ಕೆ ಫಸ್ಟ್ ನಾವು ವಿಚಾರದಲ್ಲಿ ಇಡಬೇಕಾಗಿರುವ ಒಂದು ಅಂಶ ಅಂದರೆ ಪ್ರಾಪರ್ ಪ್ಲಾನಿಂಗ್. ನಮ್ಮ ದಿನಚರಿ,
ನಮ್ಮದು ಡೈಲಿ ಪ್ಲ್ಯಾನಿಂಗ್, ವೀಕ್ಲಿ ಪ್ಲ್ಯಾನಿಂಗ್, ಮಂತ್ಲಿ ಪ್ಲ್ಯಾನಿಂಗ್, ಈ ರೀತಿ ಉತ್ತಮ ಪ್ಲ್ಯಾನಿಂಗ್ ಯಾವುದು ಪ್ರಾಕ್ಟಿಕಲ್ ಆಗಿ ಮಾಡ್ಬೋದು. ಅದನ್ನು ಮಾಡಿದಾಗ ನಾವು ದಿನದ ಕೊನೆಯಲ್ಲಿ ಮಲಗಬೇಕಾದ್ರೆ ಒಂದು ತೃಪ್ತಿ ಅನುಭವ ಆಗುತ್ತೆ. ನಾನು ಇವತ್ತು ಅಂದ್ಕೊಂಡಿದ್ದೆಲ್ಲ ಕೆಲಸಗಳ ಮಾಡಿಬಿಟ್ಟೆ, ಖುಷಿ ಆಯಿತು. ಯಾಕಂದರೆ ನಾವು ಅದರಲ್ಲಿ ಏನು ಮಾಡಿದ್ದೀವಿ, ಅದು ಪ್ರಾಕ್ಟಿಕಲ್ ಆಗುತ್ತೋ ಇಲ್ವೋ ಅಂತ ವಿಚಾರ ಮಾಡಿ ಪ್ಲ್ಯಾನ್ ಮಾಡಿದ್ದೀವಿ. ಇದು ಒಂದು ಫಸ್ಟ್ ಟಿಪ್. ಎರಡನೇದು, ಕೆಲವೊಮ್ಮೆ ಏನಾಗುತ್ತೆ, ಇವತ್ತಿನ ಈ ಒಂದು ವೈಜ್ಞಾನಿಕ ಉಪಕರಣಗಳೇನಿದೆ, ಮೊಬೈಲ್ ಇರ್ಬೋದು, ಟಿ ವಿ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಎಷ್ಟೊಂದು ನಮಗೆ ಇನ್ಫಾರ್ಮೇಷನ್ ಅಷ್ಟು ಸಿಗ್ತಾ ಇದೆ. ಯಾವ್ದು ಓದಬೇಕು, ಯಾವ್ದು ನೋಡಬೇಕು, ಯಾವ್ದು ನೋಡಬಾರ್ದು, ಇದೇ ಒಂದು ಕನ್ಫ್ಯೂಷನ್. ದಿನೇ ದಿನೇ ಎಷ್ಟೊಂದು ಮೆಸೇಜ್ಗಳು ಬರುತ್ತೆ, ವಿಡಿಯೋಸ್ ಬರುತ್ತೆ, ಆಡಿಯೋಸ್ ಬರುತ್ತೆ. ಅದನ್ನು ನಾವು ಫಿಲ್ಟರ್ ಔಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ನಮ್ಗನ್ಸುತ್ತೆ ಒಂದು 2 ಮಿನಿಟ್ಸ್ ಆಡಿಯೋ ಏನಿರ್ಬೋದು, 2 ಮಿನಿಟ್ಸ್ ವಿಡಿಯೋ ಬಂದಿದೆ ವಾಟ್ಸಪ್ಪಲ್ಲಿ ಏನಿರ್ಬೋದು, ಇಮೇಲ್ಸ್ ಏನಿರ್ಬೋದು, ಈ ರೀತಿ ನಾವು ನೋಡ್ತಾ ನೋಡ್ತಾ 2 ಮಿನಿಟ್ಸ್ 1 ಗಂಟೆ ವೇಸ್ಟ್ ಆಗಿಬಿಟ್ಟಿರುತ್ತೆ ದಿನದಲ್ಲಿ. ಅದಕ್ಕೆ ನಾವು ಈ ಇನ್ಫಾರ್ಮೇಷನ್ ಏನು ನಾವು ಡೈಲಿ ಬರಮಾಡ್ಕೊಳ್ತಾ ಇದ್ದೀವಿ ಬೇರೆ ಬೇರೆ ಮೂಲಗಳಿಂದ, ಆ ಇನ್ಫಾರ್ಮೇಷನ್ನಲ್ಲೂ ನಾವೇನು ಮಾಡಬೇಕು, ಫಿಲ್ಟರ್ ಮಾಡಬೇಕಾಗುತ್ತೆ. ಅದರ ಟೈಟಲ್ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅದು ನನಗೆ ಸಂಬಂಧಿಸಿದ ವಿಷಯನೋ ಇಲ್ಲ ಅದು ಸುಮ್ಮನೆ ಹಾಗೆ ಬಂದಿರೋದು. ಆ ಒಂದು ಟೈಟಲ್ ನೋಡಿಬಿಟ್ಟೆ ನಾವು ಅಲ್ಲಲ್ಲೇ ಕಟ್ ಮಾಡಿದ್ರೆ 2 ಮಿನಿಟ್ಸ್ 3 ಮಿನಿಟ್ಸು ಅದು ಸೇರ್ತಾ ಸೇರ್ತಾ ಹನಿ ಹನಿ ಕೂಡಿ ಹಳ್ಳ ಅಂತಾರಲ್ಲ, ದಿನದಲ್ಲಿ 1 ಗಂಟೆ 2 ಗಂಟೆ ಟೈಮನ್ನು ನಾವು ಉಳಿಸ್ಬೋದು. ಜೊತೆಗೆ ಆ ಒಂದು ಕೆಲವೊಂದು ವಿಚಾರಗಳು ನಮ್ಗೇನು ಬರುತ್ತೆ ಈ ಮಾಧ್ಯಮಗಳಿಂದ, ಆ ವಿಚಾರಗಳು ಕೆಲವೊಮ್ಮೆ ನಮಗೆ ಪ್ರೇರಣಾದಾಯಕವಾಗಿರುತ್ತೆ, ಕೆಲವೊಮ್ಮೆ ನಮ್ಮ ಮನಸ್ಸು ಕೆಡಿಸೋ ಥರನೂ ಇರುತ್ತೆ. ಈ ರೀತಿ ವಿಚಾರಗಳಿಂದ ನಮ್ಮ ಮನಸ್ಸಿನ ಶಕ್ತಿಯನ್ನು ಕುಗ್ಗೋ ಒಂದು ಪ್ರಮೇಯಗಳು ಇದೆ. ಅದರಿಂದ ನಾವು ಯಾವುದೇ ವಿಚಾರಗಳನ್ನು ನಾವು ಓದ್ತೀವಿ, ಕೇಳ್ತೀವಿ, ನೋಡ್ತೀವಿ, ಅದರ ಮೇಲೆ ನಾವೊಂದು ಪಥ್ಯವನ್ನು ಇಡಬೇಕಾಗ್ತದೆ. ಹೇಗೆ ಊಟ ಮಾಡಬೇಕಾದ್ರೆ ನಾವು ಪಥ್ಯ ಇಡ್ತೀವಲ್ವ, ನಮಗೆ ಆಗಲ್ಲ, ಇದು ನಮಗೆ ಅಲರ್ಜಿ, ಇದು ನಮಗೆ ಸೆಟ್ ಆಗಲ್ಲ ಅಂತ ನಾವು ಆಯ್ಕೆ ಮಾಡ್ತೀವಿ, ಯಾವ್ದು ತಿನ್ಬೇಕು ಯಾವ್ದು ತಿನ್ನಬಾರ್ದು. ಅದೇ ರೀತಿ ವಿಚಾರಗಳು ಏನಿದೆ, ಮಾಹಿತಿಗಳು ಏನು ಮಾಧ್ಯಮಗಳಿಂದ ಬರ್ತಾ ಇದೆ, ಅದರ ಮೇಲೂ ನಾವೊಂದು ಪಥ್ಯ ಇಟ್ಟು ಯಾವುದು ಓದಬೇಕು, ಯಾವುದು ಕೇಳಬೇಕು, ಯಾವುದು ನೋಡಬೇಕು, ಇದರ ಮೇಲೆ ನಾವೊಂದು ಕ್ರೈಟೇರಿಯಾ ಸೆಟ್ ಮಾಡಿದ್ರೆ ಅಲ್ಲೂ ನಾವು ಟೈಮನ್ನು ಉಳಿಸ್ಬೋದು. ಮೂರನೇದು, ಪ್ರತಿಯೊಂದು ಕಾರ್ಯವನ್ನು ನಾವು ಟೀಮ್ ವರ್ಕ್ ಮಾಡಬೇಕಾಗ್ತದೆ. ಒಬ್ಬರೇ ಮಾಡಬೇಕು, ಅವರೇ ಅಡುಗೆ ಮಾಡಬೇಕು, ಅವರು ಆಫೀಸ್ ಕೆಲಸ ಮಾಡಬೇಕು, ಮನೆ ಕ್ಲೀನಿಂಗು ಅವರೇ ಮಾಡಬೇಕು, ಹೊರಗೆ ಮಾರ್ಕೆಟ್ಗೆ ಹೋಗಿ ಶಾಪಿಂಗೂ ಸಾಮಾನುಗಳನ್ನು ನಾವೇ ತರಬೇಕಂದಾಗ ಏನಾಗ್ಬಿಡುತ್ತೆ, ಜೀವನ ಒಂದು ಬೇಸರ ಆಗ್ಬಿಡುತ್ತೆ, ಒತ್ತಡ ಆಗ್ಬಿಡುತ್ತೆ. ಅದರಿಂದ ಗ್ರೂಪ್ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್. ಮನೆಯಲ್ಲಿ 4 ಜನ ಇದ್ದಾಗ ನಾವು ನಮ್ಮ ಕೆಲಸವನ್ನು ಡಿವೈಡ್ ಮಾಡ್ಕೊಂಡ್ಬಿಟ್ರೆ, ಒಬ್ಬರು ಕ್ಲೀನಿಂಗು, ಒಬ್ಬರು ಶಾಪಿಂಗು, ಒಬ್ಬರು ಅಡುಗೆ ಮಾಡೋದು, ಒಬ್ಬರು ವಿಸಿಟರ್ಸನ್ನು ಅಟೆಂಡ್ ಮಾಡೋದು, ಈ ರೀತಿ ಟೀಮ್ ವರ್ಕಲ್ಲಿ ಮಾಡಿದಾಗ ಏನಾಗುತ್ತೆ, ನಮಗೆ ಸಮಯ ತುಂಬ ಉಳಿಯುತ್ತೆ. ಆ ರೀತಿ ಟೀಮ್ ವರ್ಕ್ ಮಾಡಬೇಕಂದ್ರೆ ನಮ್ಮಲ್ಲಿ ಹೆಲ್ಪಿಂಗ್ ನೇಚರ್ ಇರಬೇಕು, ಸಹಯೋಗ ಭಾವನೆ. ಬೇರೆಯವ್ರಿಗೆ ನಾವೆಷ್ಟು ಸಹಯೋಗ ಕೊಡ್ತೀವೋ ಆವಾಗ ಅವ್ರ ಸಹಯೋಗ ನಮ್ಗೆ ಸಿಗತ್ತೆ. ಈಗ ಉದಾಹರಣೆ ಅಂದ್ಕೊಳ್ಳಿ, ಒಬ್ಬರು ಮಾರ್ಕೆಟ್ಗೆ ಹೋಗ್ತಿದಾರಂದ್ರೆ ಅವ್ರಿಗೂ ನಮಗೂ ಬೇಕಾಗಿದ್ದ ಸಾಮಾನನ್ನು ಅವರೇ ತರ್ಬೋದು. ಅದೇ ರೀತಿ ಅವ್ರಿಗೇನಾದ್ರೂ ಹೆಲ್ಪ್ ಮಾಡಬೇಕಾದ್ರೆ ಅವ್ರಿಗೂ ನಮಗೂ ಬೇಕಾಗಿದ್ದನ್ನು ನಾವು ಜೊತೆಗೆ ಮಾಡ್ಬೋದು. ಈ ರೀತಿ ನಾವು ಒಬ್ಬರು ಇನ್ನೊಬ್ಬರಿಗೆ ಸಹಯೋಗ ಸಹಬಾಳ್ವೆಯಿಂದ ಇದ್ದಾಗ ನಮ್ಮ ಸಮಯ ಅನ್ನೋದು ತುಂಬ ಉಳಿತಾಯ ಆಗುತ್ತೆ. ಮೂರನೇದು, ಗಂಟೆಗೆ ಒಂದ್ಸಲಿ 1 ಮಿನಿಟ್ ನಮ್ಮನ್ನು ನಾವು ಚೆಕ್ ಮಾಡಬೇಕಾಗತ್ತೆ. ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಈ 1 ಗಂಟೆ ಸಮಯದಲ್ಲಿ ನನ್ನ ಕಾರ್ಯಗಳು ಸುಲಲಿತವಾಗಿ ನಡೀತಾ ಇದೆಯೋ ಇಲ್ಲ ಹೆಚ್ಚು ಕಡಿಮೆ ಆಗ್ತಾ ಇದೆಯೋ, ಅದನ್ನು ನಾವು ಸಾಕ್ಷಿಯಾಗಿ ನೋಡಬೇಕು. ಯಾಕಂದರೆ 1 ಗಂಟೆಗೆ ಒಂದ್ಸಲಿ ನೋಡಿದಾಗ ಏನಾದರೂ ಅಲ್ಲಿ ತಪ್ಪುಗಳಿದ್ರೆ ಆ ಚಿಕ್ಕ ಚಿಕ್ಕ ತಪ್ಪುಗಳಲ್ಲೇ ನಾವು ತೆಗೆದುಕೊಂಡು ಏನಾಗ್ಬಿಡುತ್ತೆ, ವ್ಯರ್ಥ ಸಮಯವನ್ನು ನಾವು ಅಲ್ಲಿ ತಡೆಗಟ್ಟಬಹುದು. ಇಲ್ಲ ಅಂದರೆ ಪೂರ್ತಿ ದಿನ ನಾವು ನಮ್ಮನ್ನು ನಾವು ಚೆಕ್ ಮಾಡದೆ, ನಾವೇನು ಮಾಡ್ತಿದ್ದೀವಿ, ಹೇಗೆ ಮಾಡ್ತಿದ್ದೀವಿ ಚೆಕ್ ಮಾಡದೆ, ದಿನದ ಕೊನೆಯಲ್ಲಿ ಚೆಕ್ ಮಾಡಿದಾಗ ಏನಾಗುತ್ತೆ, ನಮಗೆ ಒಂಥರ ಅಸಮಾಧಾನದ ಅನುಭವ. ಏನಪ್ಪ ಇವತ್ತಿನ ದಿನ ವೇಸ್ಟ್ ಆಗೋಯ್ತು, ಎಷ್ಟೊಂದು ಸರಿ ಕಾದೆ ಕೆಲಸಗಳು ಆಗೇ ಇಲ್ಲ. ಈ ರೀತಿ ಒಂದು ಅಸಮಾಧಾನದ ನಿಟ್ಟುಸಿರಿನಲ್ಲಿ ನಾವು ನಿದ್ದೆ ಮಾಡಿದಾಗಲೂ ಕನಸಲ್ಲೂ ಈ ಒಂದು ಅಸಮಾಧಾನದ ಭಾವನೆಗಳು, ನಿದ್ದೆಯಲ್ಲೂ ನಮಗೆ ಒಳ್ಳೆ ಸ್ವಪ್ನಗಳು ಬರಲ್ಲ.
ಕ್ವಾಲಿಟಿ ಸ್ಲೀಪ್ ಇರೋದಿಲ್ಲ. ಅವಾಗ ಬೆಳಗ್ಗೆ ಇದ್ದಾಗಲೂ ಸುಸ್ತು, ಕೆಲಸ ಮಾಡುವ ಇಂಟ್ರೆಸ್ಟೇ ಇಲ್ಲ. ಈ ರೀತಿ ಕೆಲವೊಮ್ಮೆ ಏನು ಹೇಳ್ತೀವಿ ನಾವು, ರಾತ್ರಿ ಎಲ್ಲ ನಿದ್ದೆನೆ ಬಂದಿಲ್ಲ, ಸುಸ್ತಾಗ್ತಾ ಇದೆ. ಇದಕ್ಕೆ ಕಾರಣ ಏನು? ನಮ್ಮ ಹಿಂದಿನ ದಿನದ ಕಾರ್ಯಗಳ ಪ್ರಭಾವ. ಅದರಿಂದ ನಾವು ಪ್ಲಾನಿಂಗ್ ಮಾಡೋದಷ್ಟೇ ಅಲ್ಲ, ಮಧ್ಯ ಮಧ್ಯದಲ್ಲಿ ನಮ್ಮ ಒಂದು ಪ್ಲಾನಿಂಗ್ನ ಒಂದು ಪ್ರಗತಿ ಹೇಗಿದೆ, ಅಲ್ಲೇನಾದರೂ ಫೈನ್ ಟ್ಯೂನಿಂಗ್ ಬೇಕಾ, ಅದನ್ನು ನಾವು ಚಿಕ್ಕ ಪುಟ್ಟ ಒಂದು ರೀತಿಯಲ್ಲಿ ಕರೆಕ್ಷನ್ ತಿದ್ದುಪಡಿ ಹೇಗೆ ಮಾಡ್ಕೋಬಹುದು, ಈ ರೀತಿ 1 ಮಿನಿಟ್, 1 ಗಂಟೆಗೆ 1 ಮಿನಿಟ್ ಪಾಸ್ ಕೊಟ್ಟು ನಿಲ್ಲಿಸಿ ಎಲ್ಲ ಕಾರ್ಯಗಳನ್ನು ನಮ್ಮನ್ನು ನಾವು ವೀಕ್ಷಿಸೋದು. ಮೂರನೇ ವ್ಯಕ್ತಿಗೆ ನಮ್ಮನ್ನು ನಾವು ಸೂಪರ್ವೈಸ್ ಮಾಡೋದು. ನಮ್ಮನ್ನು ನಾವು ಸೂಪರ್ವೈಸ್ ಮಾಡ್ತಾ ಇದ್ರೆ ಬೇರೆಯವ್ರು ನಮ್ಮನ್ನು ಸೂಪರ್ವೈಸ್ ಮಾಡೋದಿಲ್ಲ. ಈ ರೀತಿ ನಮ್ಮ ಒಂದು ಜೀವನದಲ್ಲಿ ಈ ಒಂದು ಪದ್ಧತಿ ಏನಿದೆ, ಸಿಸ್ಟಮ್ ಏನಿದೆ, ಸ್ವಲ್ಪ ನಾವು ಕರೆಕ್ಷನ್ ಮಾಡ್ಕೊಂಡ್ಬಿಟ್ರೆ ದಿನನಿತ್ಯ ನಮಗೆ ಒಂದು ಸಂತುಷ್ಟತೆಯ ಅನುಭವ ಆಗುತ್ತೆ. ಈ ಸಂತುಷ್ಟತೆ ಅನ್ನೋದು ಪಾಸಿಟಿವ್ ಎನರ್ಜಿ, ತೃಪ್ತಿ, ಸಂತುಷ್ಟತೆ, ಇದು ಮನುಷ್ಯನಿಗೆ ಬೇಕಾದ ಒಂದು ಶಕ್ತಿ. ಆ ಶಕ್ತಿ ದಿನೇ ದಿನೇ ಹೆಚ್ಚುತ್ತಾ ನಾವು ಯಾವಾಗಲೂ ಖುಷಿಯಾಗಿರ್ಬೋದು, ಪ್ರೀತಿಯಿಂದ ಇರ್ಬೋದು. ನಮ್ಮ ಒಂದು ಕೊಡುಗೆ ನಮ್ಮ ಪರಿವಾರಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ದಿನೇ ದಿನೇ ನಾವು ಹೆಚ್ಚಿಸ್ತಾ ಒಂದು ಸುಖಮಯ ಬಾಳನ್ನು ನಾವು ನಡೆಸ್ಬೋದು ಅನ್ನೋ ಒಂದು ಕೆಲವೊಂದು ವಿಚಾರಗಳನ್ನು ನಾನು ತಮ್ಮೆದುರಲ್ಲಿ ಇಟ್ಟು ಈ ವಿಚಾರಗಳಿಗೆ ವಿರಾಮ ಇಡ್ತಾ ಇದ್ದೀನಿ. ಓಂ ಶಾಂತಿ.